ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ರೆಸಿಪಿ ಬಂದು ಸ್ವೀಟ್ ರೆಸಿಪಿ, ಅದೇ ಶೇಂಗಾ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಶೇಂಗಾನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಸಿಪ್ಪೆ ಎಲ್ಲ ತಕ್ಕಬೇಕು. ನೋಡಿದ್ರೆ ಸಿಪ್ಪೆ ತಗೊಂಡ್ಮೇಲೆ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ನಾವು ಮಿಕ್ಸಿ ಮಾಡ್ಕೋಬೇಕು. ಸೊ ಈ ಥರ ತಿನ್ನುವಾಗ ಅದು ಬಾಯಿಗೆ ಸಿಗಂಗಿರಬೇಕು. ಶೇಂಗಾ ಸ್ವಲ್ಪ ಉಳ್ಕೊಂಡಿರ್ಬೇಕಾಯ್ತಾ, ಫುಲ್ ಮಿಕ್ಸಿ ಮಾಡ್ಕೋಬೇಡಿ. ಆಮೇಲೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಈಗ ಪುಡಿ ಮಾಡಿ ಇಟ್ಕೊಂಡಿರೋ ಶೇಂಗಾ ಪುಡಿಗೆ ನಾವೀಗ ಕೊಬ್ಬರಿ ತುರಿ ಹಾಗೆ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಈ ಕಡೆ ಪಕ್ಕದಲ್ಲಿ ನಾವು ಬೆಲ್ಲದ ಪಾಕನ ಮಾಡ್ಕೊಳ್ತಾ ಇದ್ದೀವಿ. ಸೊ ಯಾವುದು ಲಮ್ಸ್ ಇಲ್ಲದೆ ಇರೋ ಥರ ಬೆಲ್ಲದ ಪಾಕನ ನೀಟಾಗಿ ಮಾಡ್ಕೊಳ್ಳಿ. ಲಾಸ್ಟಿಗೆ ಹಾಕ್ಕೊಳ್ಳುವಾಗ ನೀವು ಅದನ್ನು ಸೋಸ್ಕೊಂಡ್ರೆ ಆಯಿತು. ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ, ಇವರು ಜಾಲರಿ ಇಟ್ಕೊಂಡಿದ್ದಾರಲ್ಲ, ಸೊ ಅದರಲ್ಲಿ ನಾವು ಮಾಡ್ಕೊಂಡಿರೋ ಬೆಲ್ಲದ ಪಾಕನ ಈ ಥರ ಸೋಸ್ಕೊಂಡು ಚೆನ್ನಾಗಿ ಎಲ್ಲದನ್ನು ನಾವೀಗ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪಾಕ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಉಂಡೆ ಕಟ್ಟಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ಕಲಿಸ್ಕೊಂಡು ಹಾಕ್ಕೊಳ್ತಾ ಬೆಲ್ಲದ ಪಾಕನ ಕಲಿಸ್ಕೋಬೇಕು. ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಉಂಡೆ ಕಟ್ಟಬೇಕು. ಈಗ ಉಂಡೆ ಕಟ್ತಾ ಇದ್ದಾರೆ, ಸೂಪರಾಗಿ ಉಂಡೆ ಬರುತ್ತೆ ನೋಡಿ. ಇದು ನಮ್ಮ ಅತ್ತೆ ಮಾಡಿರೋ ರೆಸಿಪಿ. ಸೊ ಸೂಪರಾಗಿತ್ತು. ವಿಡಿಯೋ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾಯಿದ್ವಿ ನೋಡಿ. ಇಲ್ಲಿ ಆಂಟಿ ಉಂಡೆ ಕಟ್ತಾ ಇದ್ದಾರೆ. ಸೊ ಸೂಪರಾಗಿ ಉಂಡೆ ಬಂದಿತ್ತು. ಬಿಸಿ ಇದ್ದಾಗಲೇ ಕಟ್ಕೊಳ್ಳಿ, ಆರಿದ ಮೇಲೆ ಕಟ್ಟೋದು ಕಷ್ಟ ಆಗುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡೋದು ಕೂಡ ಮರಿಬೇಡಿ. ನೋಡಿದ್ರೆ ಆ ಉಂಡೆ ಕಟ್ತಾ ಇದ್ದಾರೆ, ಚೆನ್ನಾಗಿ ಬರ್ತಾ ಇದ್ದಾವೆ. ಸೊ ನೀವು ಕೂಡ ಇದೇ ರೀತಿ ಈ ರೆಸಿಪಿನೇ ಟ್ರೈ ಮಾಡಿ. ಸೂಪರಾಗಿರುತ್ತೆ, ಟೇಸ್ಟು, ತಿನ್ಬೋದು ಆರಾಮಾಗಿ. ಇದಷ್ಟೇ ಅಲ್ಲದೆ ನೀವು ಬರೀ ಹುರ್ಕೊಂಡಿರ್ತೀರಲ್ಲ ಶೇಂಗಾ, ಅದನ್ನಷ್ಟೇ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಈ ಥರ ಪುಡಿ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಅದನ್ನು ಕೂಡ ಮಾಡಿದ್ದೀವಿ. ಅದನ್ನು ಕೂಡ ನಾನು ಫುಟೇಜಸ್ ಹಾಕಿದ್ದೀನಿ ಇದರಲ್ಲಿ, ನೀವು ಚೆಕ್ ಮಾಡಿ. ಹಾಗೆ ನಮ್ಗೆ ಈ ಥರ ಪುಡಿ ಇಷ್ಟ ಆಗಲ್ಲ ಅನ್ನೋರು ಸೊ ಈ ಥರ ನೋಡಿ, ಕಾಳು ಹಾಗೆ ಇರುತ್ತಲ್ವ ಶೇಂಗಾ ಕಾಳು, ಅದಕ್ಕೇ ನಾವು ಬೆಲ್ಲದ ಪಾಕನ ಹಾಕ್ಕೊಂಡು ಉಂಡೆ ಕಟ್ಕೋಬೋದು. ನಾವು ಸ್ವಲ್ಪನೇ ಅದರಲ್ಲೇ ಸ್ವಲ್ಪ ಈ ಥರ ಮತ್ತು ಎರಡು ಥರನೂ ಮಾಡ್ಕೊಳ್ತಾ ಇದ್ದೀವಿ. ಸೊ ಸ್ವಲ್ಪ ಪಾಕ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದು, ಇದು ಕೂಡ ಚೆನ್ನಾಗಿರುತ್ತೆ. ನೀವು ಇದೆಲ್ಲ ಮಾಡಿದ್ಮೇಲೆ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಡೋದನ್ನ ಮರಿಬೇಡಿ. ಯಾಕಂದರೆ ಗಾಳಿ ತುಂಬ ಹೋಗಿದರೆ ಅದು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ನೋಡಿ. ಇದರಲ್ಲೂ ಸೂಪರಾಗಿ ಉಂಡೆ ಕಟ್ತಾ ಇದ್ದಾರೆ. ನೀವು ಜಾಸ್ತಿ ಪಾಕ ಹಾಕ್ಕೊಂಡ್ರೆ ಉಂಡೆ ಬರಲ್ಲ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಉಂಡೆ ಕಟ್ಟುವಾಗ ಕೈಗೆ ಅಂಟ್ತಾ ಇದ್ದರೆ ನೀವು ಸ್ವಲ್ಪ ಆಯಿಲ್ ಹಚ್ಕೊಂಡು ಉಂಡೆ ಕಟ್ಬೋದು, ಅಥವಾ ನೀರಲ್ಲಿ ಕೈ ಎತ್ಕೊಂಡು ಕೂಡ ಉಂಡೆ ಕಟ್ಬೋದು, ಚೆನ್ನಾಗಿರುತ್ತೆ. ನೀರಲ್ಲಿ ಕೈ ಎತ್ಕೊಳ್ಳೋದ್ರಿಂದ ಸ್ವಲ್ಪ ಉಂಡೆಗಳು ಬೇಗ ಮೆತ್ತಗಾಗುತ್ತೆ. ಸೊ ಹಾಗಾಗಿ ನೀವು ಎಣ್ಣೆಲೇ ಸ್ವಲ್ಪ ಸವರ್ಕೊಂಡು ಉಂಡೆ ಕಟ್ಬೋದು. ಇದಕ್ಕೆ ಇನ್ನೂ ಸ್ವಲ್ಪ ನಾವು ಪಾಕ ಹಾಕ್ಕೊಳ್ತಾ ಇದ್ದೀವಿ, ಕಮ್ಮಿಯಾಗಿದೆ ಅಂತ ನೋಡಿ. ಹೌದಾ, ಜಾಸ್ತಿ ಪಾಕ ಹಾಕ್ಕೊಂಡ್ರೆ ಆ ಥರ ಒಡೆದೋಗುತ್ತೆ. ಬಟ್ ನೋಡಿಕೊಂಡು ನೀವು ಉಂಡೆ ಕಟ್ಟುವಾಗ ನಿಮಗೆ ಗೊತ್ತಾಗುತ್ತೆ, ನೋಡ್ಕೊಂಡು ನೀವು ಹಾಕ್ಕೋಬೋದು. ಅದು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಟಬೇಕು, ಅದು ಆರೋಗಿತ್ತು ಅನಿಸುತ್ತೆ. ಸೊ ಹಾಗಾಗಿ ಈಗ ಬಿಸಿ ಇದ್ದಾಗಲೇ ಕಟ್ಟಿದ್ದಾರೆ ಉಂಡೆಗಳು ನೋಡಿ, ಇದರಲ್ಲಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ರೆಸಿಪಿನೇ ಟ್ರೈ ಮಾಡೋದು ಬರಿಬೇಡಿ. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.